ಈಗ 6:60 ಆಗಿತ್ತು. ಈಗ ಬಂದಿಲ್ಲೇ ಚಹಾ ಟೋಸ್ಟ್ ಹೊಡತೀವಿ. ಆಟೋ ಎಂಜಾಯ್ ಮಾಡತ್ತೀನಿ, ಮೇಡಮ್ ಅವ್ರು ಎಂಜಾಯ್ ಮಾಡತ್ತಾರ, ಗಾಡಿನ ಫುಲ್ ಎಂಜಾಯ್ ಮಾಡತ್ತೀನಿ. ಪೆಟ್ರೋಲ್ ನೋಡ್ರಿ ಎಲ್ಲ ಒಬ್ರಿದ್ರು ಇಬ್ರಿದ್ರು ಒಂದ್ಸಲ ಒಂದ್ ಗೈಡ್ ನಿಮ್ ಪರ್ಸನಲ್ ಗೈಡ್ ಬರ್ತಾರೆ. ಬಟ್ ಇಲ್ಲಿ ಮಟ ಲೀಚಸ್ ಕನ್ಸ್ಟ್ರಕ್ಷನ್ ಆಗಿಲ್ಲ ಅವ್ರದ್ದು ನಮ್ದು. ಫಸ್ಟ್ ವ್ಯೂ ಪಾಯಿಂಟ್ ಹೆಂಗೈತಿ? ಜೈ ಕರ್ನಾಟಕ, ಜೈ ಕನ್ನಡ ಗೈಸ್. ನಿನ್ನೆ ಬ್ಲಾಗ್ನಾಗ ನೋಡಿದ್ರಿ. ಆಕ್ಚುಲಿ ನಾನು ರೂಮಿಗೆ ಬಂದು ವಿಡಿಯೋ ಮಾಡಿಲ್ಲ, ಯಾಕಂದ್ರೆ ಅಷ್ಟು ರಾತ್ರಿ ಟೈರ್ಡ್ ಆಗಿತ್ತು. ಐತಿ ಸೀದಾ ಬಂದು ಚೆಕಿಂಗ್ ಮಾಡಿ ಹೆಂಗ್ ಬಿಟ್ಟರು ಹಂಗ ಬ್ಯಾಗ್ ಹಾಕೊಂಡು ಮಕ್ಕೊಂಡ್ಬಿಟ್ಟಿರಿ. ಅಷ್ಟೇ ಖರಾಬ್ ಆಗಿತ್ತ, ಸುಸ್ತಾಗಿತ್ತ. ಯಾಕಂದ್ರೆ 500 ಕಿಲೋಮೀಟರ್ ಮಟ್ಟ ರೈಡ್ ಮಾಡಿದ್ದೀನಿ ಫುಲ್. ಸಪ್ರೇಟ್ ಆಗಿ ಗಳ್ಳಿ ಹಿಡಿದೈತಿ. ಈ ಚೇಂಜ್ ಆಗಿದ್ದಕ್ಕೆ ಬರೀ ಹೊರಗೆ ವೆದರ್ ತೋರಿಸ್ತೀನಿ ನಿಮ್ಗೆ. ಎಷ್ಟೈತಿ? ಬೆಳಗ್ಗೆ 6:60 ಆಗಿತ್ತು ನೋಡ್ರಿ. ಈ ಟೈಪ್ ಸೈಕಲ್ ಇದೈತಿ. ನಾತ ಈಗ ಬರ್ರಿ ರೆಡಿ ಆಗತ್ತೀವಿ. ರೆಡಿಯಾಗಿ ಹೋಗೋಣಂತ ನಿಮ್ಗೆ ತೋರಿಸ್ತೀವಿ. ಆಕ್ಚುಲಿ ಈಗ ನಾಷ್ಟ ಇಷ್ಟ ಪ್ಯಾಕ್ ಮಾಡ್ಕೋಬೇಕು. ಆಕ್ಚುಲಿ ಈಗ ರೈನಿಂಗ್ ಜಾಕೆಟ್ ಹಾಕೊಂಡು ಮಳೆ ಬಂದಿಲ್ಲ ಅಂದ್ರು ನಾವು ಟ್ರೆಕ್ಕಿಂಗ್ ಮಾಡೋ ಮುಂದೆ ಹಾಕೊಂಡು ಹೋಗ್ಬಿಡ್ತೇವೆ. ಇನ್ ಕೇಸ್ ಯಾಕಂಗೆ ಗುಡ್ಡದ ಮ್ಯಾಗ ಏನಾರ ಮಳೆ ಗಿಳಿ ಬಂದ್ರೆ ಪ್ರಾಬ್ಲಮ್ ಆಗ್ತೈತಿ. ಈಗ ನಾಷ್ಟ ಅದು ಪಾರ್ಸಲ್ ತೊಗೊಂಡು ಹೋಗೋಣಂತ. ಯಾಕಂದ್ರೆ ಎರಡು ಪಾರ್ಸಲ್ ತಗೋಬೇಕು. ಒಂದೇ ಅಲ್ಲಿ ಹೋಗಿಂದ ನಾಷ್ಟ ಮಾಡ್ತೇವೆ ಟ್ರೆಕ್ಕಿಂಗ್ ಆಗೋದಕ್ಕಿಂತ ಮುಂಚೆ, ಒಂದೇ ಮ್ಯಾಗ ಹತ್ತಿದ ಮ್ಯಾಗ ಒಮ್ಮೆ. ಯಾಕಂದ್ರೆ ಬರಾಕ ಭಾಳ ಲಾಂಗ್ ಟೈಮ್ ಹಿಡಿತೈತಿ. ಹೋಗೋದು 7 ಕಿಲೋಮೀಟರ್, ಬರೆಯೋದು 7 ಕಿಲೋಮೀಟರ್ ಇದೆ ಅಂತ. ಹಂಗಾಗಿ ಬರೀ ಈಗ ರೆಡಿ ಆಗಿ ಹೋಗೋಣಂತ. ಈಗ ಹೋಟೆಲ್ ಚೆಕ್ಔಟ್ ಮಾಡಿ ಕೆಳಗಡೆ ಬಂದೇವ್ರಿ. ನೋಡ್ತಿರೋದು ಈಗ ಗಾಡಿ ಚಲೋ ಮಾಡೇವಿ, ಚಲೋ ಮಾಡ್ಕೊಂಡು ಹೊಂಟೇವಿ. ಈಗ ಹೋಗಿ ಫಸ್ಟ್ ಎಲ್ಲೇ ಅದರ ಗುಡಿಗೆ ಹೋಗ್ಬೇಕು ಆ್ಯಕ್ಚುಲಿ. ಯಾಕಂದ್ರೆ ಹಣ್ಣಿ ಮ್ಯಾಗ ಕುಂಕುಮ ಇಲ್ಲಾಂದ್ರೆ ಒಂದು ಟೈಪ್ ಕಾಣೈತೆ ನನ್ನ ಮಾರಿ ಸೈಕ. ಅದ್ರ ಸಂಬಂಧ ಅದೇ ಫಸ್ಟ್ ಒಂದು ಗುಡಿಗೆ ಹೋಗಿ ಕೈ ಮುಗಿದ ಅಲ್ಲಿಂದ ನಾಷ್ಟ ಇಷ್ಟ ತೊಗೊಂಡು ಪೆಟ್ರೋಲ್ ಹಾಕ್ಸ್ಕೊಂಡು ಹೊಡೋಣಂತ. ಈಗ ಅಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡ್ ಬಂದ್ವಿ. ಅಲ್ಲಿ ಹೇಳಿದ್ರೆ ಅಲ್ಲಿ ಭುವನೇಶ್ವರ್ ಹೋಟೆಲ್ ಅಂದ್ ಮುಂದೆ ಅದಿರೈತೆ ನೋಡ್ರಿ ಅಂತ. ಇಲ್ಲಿ ಬಂದು ನೋಡಿವಿ. ಈಗ ಇಲ್ಲಿ ಓಪನ್ ಐತಿ. ಬರೀ ಇಲ್ಲಿ ಏನಾರ ನಾಷ್ಟ ಪಾರ್ಸಲ್ ಒಯ್ದು ಬಿಡೋಣ ಅಂತ. ಪಾರ್ಸಲ್ ಒಯ್ದು ಬಿಡೋಣ. ಅಲ್ಲೇ ಟ್ರೆಕ್ಕಿಂಗ್ ಹತ್ತ ಮುಂದೆ ಅಲ್ಲೇ ನಾಷ್ಟ ಮಾಡೋಣ. ಬೆಳಗ್ಗೆ ಈಗ ಬಂದಿಲ್ಲೇ ಚಹಾ ಟೋಸ್ಟ್ ಹೊಡತೀವಿ. ಅವ್ರಿಗೆ ಪಾರ್ಸಲ್ ತೊಗೊಂಡಿವಿ. ಒಂದು ಪ್ಲೇಟ್ ಪುರಿ, ಒಂದು ಪ್ಲೇಟ್ ಪಲಾವ. ಅಲ್ಲಿ ಹೋಗಿ ನಾಷ್ಟ ಮಾಡತ್ತೀವಿ. ಯಾಕೆ ಇಲ್ಲೇ ನಾಷ್ಟ ಮಾಡಿದ್ವಿ. ಮತ್ತೆ ನಿನಗೆ ಪಿಕ್ಚರ್ ಆಗ್ಬಿಟ್ಟು ಜಲ್ದಿ ಹೊಟ್ಟಿಸಿದ್ದೀವಿ ಅಂತ. ಅಲ್ಲಿ ಹೋಗ್ಬೇಕಂದ್ರೆ ನಮ್ಗೆ ಏನೆಲ್ಲ ಇನ್ನೊಂದು ತಾಸು ಬೇಕು. ಮತ್ತು ಅಲ್ಲಿ ಹೋಗೋದು ಹತ್ತೋದಂದ್ರೆ ಏನೇನೋ 1.5 ತಾಸು ಬೇಕು ಟೈಮ್. ಹಂಗಾಗಿ ಚಹಾ ಅಷ್ಟ ಕುತ್ಕೊಂತೀವಿ. ಬರೋ ಕಾರಣ ನಾವು ಪ್ಯಾಕ್ ಆಗತ್ತೀವಿ. ನಮ್ಮ ಬ್ಯಾಗು ಕವರ್ ಮಾಡತ್ತೀವಿ ನೋಡ್ರಿ. ನಾವು ಒಂದು ಜಾಕೆಟ್ ತೊಗೊಂಡಿದ್ದೆ ನಿನ್ನೆ. ಅದನ್ನ ಏನು ಮಾಡತ್ತೀನಿ, ಬ್ಯಾಗಿಗೆ ಹಾಕತ್ತೀನಿ. ಅಂದರೆ ಬ್ಯಾಗ್ ಶಿಪ್ ಹಾಕತ್ತೀನಿ. ನನ್ನ ಕಡೆ ಹಾಕೋರು ಹಂಗೆ ಇತ್ತು. ಪ್ಯಾಂಟ್ ಸಮೇತ ಒಂದು ತೊಗೊಂಡೆ. ಪ್ಯಾಂಟ್ ಒಂದೀಗ ಸಿಕ್ತ. ಬರ್ರಿ ಈಗ ಹೋಗೋಣ. ಇಲ್ಲಿಂದ ಬಿಡತ್ತೇವೆ ಈಗ ಮತ್ತೆ ವಾಪಸ್. ಹಾಂ ನೋಡ್ರಿ, ಫುಲ್ ಮಳೆ ಐತಿ. ಈಗ ಮಳೆ ಚೆನ್ನಾಗೈತಿ. ಫೈನಲಿ ಇವತ್ತು ನಮ್ಗೆ ಆ್ಯಕ್ಚುಲಿ ಪ್ರಾಪರ್ ಮಳೆ ಸಿಕ್ತೆ, ನಿನ್ನೇನು ಸಿಕ್ಕಿದ್ದಿಲ್ಲ ನೋಡ್ರಿ. ಈಗ ಹೋಗೋಣಂತ. ಮಳೆ ಬರೋದೈತಿ ನೋಡ್ತಿರುವ ನೀವು. ಭಯಂಕರ ನೋಡ್ರಿ ಅಲ್ಲಿ ಫಾಗ್ ಯಾವ ಪರಿ ಸೈಕ್ ಐತೆ ಅಂತ. ಇನ್ನೇ ಆಕ್ಚುಲಿ ಗುಡ್ಡ ಮ್ಯಾಗ ಐತಿ, ಬಟ್ ಈಗ ಫಾಗ್ ಚೆನ್ನಾಗೈತೆ ಅಲ್ಲೇ. ಬರ್ರಿ ಹೋಗೋಣ. ಈಗ ಪೀಕ್ ಟೈಮ್ ಐತಿ. ಇನ್ನೂ ಗುಡ್ಡ ಮ್ಯಾಗಿದ್ರು ಫಾಗ್ ಇನ್ನ ಕೆಳಗೈತಿ. ಮಸ್ತ್ ವೈಬ್. ಇಲ್ಲಿ ನೋಡಾಕ ಒಂದ್ರ ಮಜಾ. ಬಟ್ ಈಗ ನಾವ್ ಅಲ್ಲಿ ಹೋಗಿ ಅದು ಫೀಲ್ ಮಾಡ್ತೇವಲ್ಲ, ಅದು ಎಕ್ಸೈಟ್ಮೆಂಟ್ ಆಗಿದೆ. ನಾನು ಅದು ಹತ್ತೋ ಮಟ ಅಂದ್ರೆ ಹಂಗ ಹರಿತೈತಿ. ಅದು ಎಕ್ಸೈಟ್ಮೆಂಟ್ ಆಗಿದ್ದೀನಿ. ಇಲ್ಲೇ ಕೊಟ್ಟಿದ್ ನಾವು ಪಾಸ್. ಇದೆ ಕುರಿಂಜಿಲ್ಲ, ಅದಕ್ಕೂ ಪಾಸ್ ತಗೊಂಡ್ಬೇಕ್ರಿ ಟ್ರೆಕ್ಕಿಂಗ್. ಪಾಸ್ ಮಾಡು, ಬುಕಿಂಗ್ ಉಂಟಲ್ಲ? ಹಾ ಇದೆ. ಬುಕಿಂಗ್ ತೋರಿಸಿ ಪಾಸ್ ಮಾಡು. ವಾಪಸ್ ಎಲ್ಲಿ ಹೋಗುದು? ವಾಪಸ್ ಆ ಸೈಡ್ ಹೋಗೋದು. ಧರ್ಮಸ್ಥಳ ಆ ಸೈಡ್ ಬರುತ್ತಲ್ಲ, ಮತ್ತೆ ಹಿಂಗೆ ಬರ್ಬೇಕು ನಾವು ಅಲ್ಲಿಂದ. 7 km ಲೆಫ್ಟ್ ಹೋಗ್ಬೇಕು ಧರ್ಮಸ್ಥಳ. ಬಜೆ ಇದು ತೋರ್ಸಿ ತಂಬ ಹೋಗೋ ಫಾಸ್ಟ್. ತೋರ್ಸಿ. ಮೇಡಮ್ ಅವ್ರು ಹೋಗಿದಾರ ಫಾಸ್ಟ್ ಸುಮಾರ್ಲಿಕ್ಕೆ. ಗೈಸ್ ಕ್ಲೈಮೇಟ್ ನೋಡ್ರಿ, ಫುಲ್ ಫಾಗಿ ಐತಿ.
ಸೈಕ್ ಬೈ ಆಕ್ಚುಲಿ ನಮ್ ಕಡೆ ಫಾಗ್ ಐತೆ ಬೈ ಅಲ್ಲ ನಮ್ ಕಡೆ ಫಾಗ್ ಐತೆ ಆಕ್ಚುಲಿ ನೋಡಿಲ್ ಫುಲ್ ಫಾಗ್ ಐತಿ ಸೈಕ್ ಅಂದ್ ಸೈಕ್ ನೋಡ್ರಿ ನಮ್ ಕಡೆ ಫುಲ್ ಫಾಗ್ ಐತಿ ಫಾಗ್ದಾಗ ಹೊಟ್ಟೆ ನನಗೆ ಓ ಬೈ ಸೈಕ್ ನೋಡಿಲ್ ಫುಲ್ ಫಾಗ್ ಐತಿ ನಾನೇ ಎಂಜಾಯ್ ಮಾಡತ್ತೀನಿ ಮೇಡಮ್ ಅವ್ರು ಎಂಜಾಯ್ ಮಾಡತ್ತಾರ ಗಾಡಿನೂ ಫುಲ್ ಎಂಜಾಯ್ ಮಾಡತ್ತಿ ನೋಡಿಲ್ ನೋಡ್ರಿ ಫುಲ್ ಬೆಟ್ಟ ಅಲ್ಲ ಓ ಮೈ ಗಾಡ್ ಜನ ಹಾ ಗಾಯ್ಸ್ ಲಿಟ್ರಲಿ ನೋಡ್ರಿ ಎಲ್ಲ ಬೈ ಸೈಕ್ ಸೈಕ್ ನೋಡ್ರಿ ಗಾಯ್ಸ್ ನೋಡ್ರಿ ಎಕ್ದಮ್ ಮಸ್ತ್ ಗಾಯ್ಸ್ ಇದಕ್ ಬರ್ಬೇಕು ನೀವು ಇದ್ರ ಸಂಬಂಧ ಅಂದ್ರೆ ಈ ರೋಡ್ ಎಕ್ಸ್ಪೀರಿಯನ್ಸ್ ಮಾಡ್ಬೇಕ ರೋಡ್ ಕಚ್ಚಾ ಇರ್ಬೋದ ಮಾತ್ರ ಮಾತ್ರ 100% ಐತಿ ಫುಲ್ ಕ್ಲೀನ್ ಐತಿ ಹೇಳ್ತೇನೆ ನಿಮ್ಗೆ ಅನ್ನ ಗೈಸ್ ಇಲ್ಲಿ ನೋಡ್ರಿ ಕಡಂಬಿ ಫಾಲ್ಸ್ ಅಂತ ಎಲ್ಲೇನು ಇಲ್ಲಿ ಟ್ರೆಕ್ಕಿಂಗ್ ಹೋಗೋ ದಾರಿ ಒಳಗೆ ಐತಿ ನೋಡ್ತಿರೋ ನೀವು ನೋಡ್ರಿ ಈ ಟೈಪ್ ಐತಿ ಬಟ್ ಈಗ ಸ್ವಲ್ಪ ನೀರ್ ಕಡಿಮೆ ಐತಿ ಹಂಗಾಗಿ ಸ್ವಲ್ಪ ನೀರ್ ಕಡಿಮೆ ಬೀಳದ ಅಂತ ಹೇಳ್ಬೋದು ಇಲ್ಲಿ ನೋಡ್ರಿ ಈಗ ಆಕ್ಚುಲಿ ಲಾಸ್ಟ್ ಟೈಮ್ ನಾವು ಇಲ್ಲಿ ಅಂತ ಎಲ್ಲ ಹುಡುಗರು ಫೋಟೋ ಹೊಡ್ಸ್ಕೊಂಡಿದ್ವಿ ಇಲ್ಲಿ ಸೈಡ್ ಆಗ್ತೇನೆ ನೋಡ್ರಿ ಅದ ಬಟ್ ಈಗ ನೀರ್ ಆಕ್ಚುಲಿ ಕಡಿಮೆ ಐತಿ ಬಟ್ ಅನ್ನ ಐತಿ ಇಲ್ಲ ಒಂದು ಫೋಟೋ ಇದು ಮಸ್ಟ್ ವಿಸಿಟ್ ಮಾಡ್ಕೊರಿ ಈ ಕಡೆ ಬಂದಾಗ ಮಸ್ತ್ ಇನ್ನೂ ಸೈಕ್ ಆಗ್ತೈತಿ ಅನ್ನದಾಗತೈತ್ರಿ ಈ ಸೈಡ್ ಫೋಟೋ ಹಾಕ್ತೇನೆ ನೋಡ್ರಿ ಅದ ಅನ್ನದೈತಿ ಇಲ್ಲಿಂತ ಫೋಟೋ ಹೊಡ್ಕೊಂಡ ಅಲ್ಲಿ ಕೈದ್ನೆ ಇಲ್ಲಿ ಕೈದ್ನೆ ಇಲ್ಲೇ ಟೈಮ್ ಪಾಸ್ ಮಾಡಿ ನಮ್ದು ಲೇಟ್ ಆಗಿ ಲಾಸ್ಟ್ ಟೈಮ್ ಕ್ಯಾನ್ಸಲ್ ಆಗಿದ್ರಿ ಟ್ರೆಕ್ಕಿಂಗ್ ಈಗ ಫೈನಲಿ ನಾವೆಲ್ಲೇ ಪದದ ಮುಳುಗಡೆ ಬಂದೇವ್ರಿ ನೋಡ್ತಿರ್ ಬಂದೇವ ಎಕ್ಸಾಕ್ಟ್ ನೇರ ರೀಚ್ ಆಗಿದ್ದೀವಿ ಈಗ ನೀರನ್ನ ಹಾಕಿದಿಲ್ಲ ಬಂದೆ ಈಗ ಆಲ್ರೆಡಿ ನಾವು ನೋಡ್ರಿ ಯಾವ ಬರೀ ಗಾಡಿ ಬರತ್ತ ಆ ಕಡೆಯಿಂದ ಆಕ್ಚುಲಿ ಈ ಗಾಡಿ ಕಾಣ್ತಾವ ರಾತ್ರಿ ಗಾಡಿ ಕಾಣಲಿಲ್ಲ ಇಲ್ಲೇ ಕುದುರೆ ಮುಖ ಇಲ್ಲೇ ಸರ್ಕಲ್ ನೋಡ್ರಿ ಇಲ್ಲೇ ಚೆಕ್ ಪೋಸ್ಟ್ ಐತಿ ನಾವು ಚೆಕ್ ಪೋಸ್ಟ್ ಇಂದ ಈ ಸೈಡ್ ಹೋಗ್ಬೇಕ ನೀವು ಹೋಗ್ತೀರೇನ್ರಿ ಗಾಡಿ ಇದೆಯಾ ನಿಮ್ ಗಾಡಿ ಇದೆಯಾ ನಮ್ದು ಗಾಡಿ ಅಲ್ಲ ಬೈಕಲ್ಲಿ ಬಂದಿದೆ ಈಗ ನೆಕ್ಸ್ಟ್ ಯಾವ ಬಸ್ ನಾವು ಬರ್ತೀವಿ ಅಂತ ಹೇಳ ಬಸ್ ಬಸ್ ಅಲ್ಲ ಬಸ್ ಅಲ್ಲ ಬಸ್ ಯಾವ ಬಸ್ಗೆ ಹೋಗ್ತೀರಿ ಲೋಕಲ್ ಬಸ್ ಬರುತ್ತಾ ಏನೈತಿ ಈಗ ಇಲ್ಲಿಂದ ನಾವು ಆಕ್ಚುಲಿ ಮತ್ತೆ ಗಾಡಿ ತಗೊಂಡು ಇಲ್ಲಿಂದ ನಾವು ಗಾಡಿ ತಗೊಂಡು ಹೋಗ್ಬೇಕು ನಾನು ಬೈಕ್ ಬಂದಿದ್ದೀನಿ ಈಗ ಏನೈತಂದ್ರೆ ಇಲ್ಲಿಂದ ಗೈಡಿಗೆ ನಾವ್ ಇಬ್ಬರ ಕರ್ಕೊಂಡ್ವಿ ಎಷ್ಟೇ 1,000 ರೂಪಾಯಿ ಗೈಡಿಗೆ ನೀವು ಇನ್ ಕೇಸ್ 10 ಮಂದಿ ಇದ್ರು 1,000 ಒಬ್ರಿದ್ರು ಇಬ್ರಿದ್ರು 1,000 ಒಂದು ಗೈಡ್ ನಿಮ್ ಪರ್ಸನಲ್ ಗೈಡ್ ಬರ್ತಾರೆ ಅವರಿಗೆ ಹೋಗೋಣ ಪೆನ್ ಇದೆಯಾ ಪೆನ್ ಇದೆ ಇಲ್ವಾ 1,000 ರೂಪಾಯಿ ಗೈಡ್ ಇಬ್ರಾದ್ರೆ ಇಲ್ಲ ಪಬ್ಲಿಕ್ ಕೂಡೋ ಮಟ್ಟ ಕುಂದಿರ್ತೇವೆ ಅಂದ್ರೆ ಕುಂದಿರ್ಬೇಕು ಹೆಂಗ್ ಮಾಡೋಣ ಗೊತ್ತಿಲ್ಲ ಇಬ್ರು ಹೋಗ್ಬೇಕು ಬಟ್ ನಮ್ದು ಇನ್ನೊಂದ್ ಏನಂದ್ರೆ ಪ್ಲಸ್ ಪಾಯಿಂಟ್ ಅಂದ್ರೆ ಆಕ್ಚುಲಿ ಜೀಪ್ ಒಳಗೆ ನಾವು ಸಫಾರಿ ಮಾಡೋದಿಲ್ಲ ನಾವು ಗಾಡಿ ತಗೊಂಡು ಹೋಗ್ಬೇಕ ಅದು ಪಾಯಿಂಟ್ ಮಟ್ಟ ಗಾಡಿ ತಗೊಂಡು ಹೋಗ್ಬೇಕ್ರಿ ಅಲ್ಲಿಂದ ಏನೈತಿ ನಾವು ಜೀಪ್ ತಗೊಂಡು ಹೋಗ್ತೀವಿ ಅಲ್ಲಿಂದ ಜೀಪ್ ತೊಗೊಳಲ್ಲ ಅಲ್ಲಿಂದ ಟ್ರೆಕ್ಕಿಂಗ್ ಐತಿ ನಮ್ ಗಡಿ ಬರ್ತೀವಿ ನಾವಂತ ಈಗ ಅಲ್ಲಿಂದ ಹೋಗ್ತಾ ಇದೀವಿ ಬರೀ ಈಗ ಹೋಗೋಣ ಇಲ್ಲಿಂದ ಆಕ್ಚುಲಿ ಏನ್ ಮಾಡಕ್ ಬರಲ್ಲ ನಮ್ ಕಡೆ ಟೈಮ್ ಭಾಳ ಐತಿ ಕಡಿಮೆ ಐತಿ ಚಾರ್ಜಸ್ ಅದಾವ ಸೂಚನೆಗಳು ಅದಾವ ಇನ್ನೂ ಸ್ವಲ್ಪ ಹೋಗ್ಕೊಂಡ್ಬಿಡ್ರಿ ಟೈಮಿಂಗ್ 6ರಿಂದ 11 ಐತಿ ಅಷ್ಟು ಬರ್ಬೇಕ 6 ಗಂಟೆ 175 ಬುಕ್ಕಿಂಗಿಗೆ 10 ಮಂದಿ ಒಳಗೆ ಇದೆ 1,000 ಶಾಂಬಾ ಚಾನ್ಸ್ ಐತಿ ಮತ್ತ ಕ್ರೆಡಿಟ್ ಚಾನ್ಸ್ ಐತಿ ಎಲ್ಲದಕ್ಕೂ ಚಾನ್ಸ್ ಐತಿ ಆಕ್ಚುಲಿ ನಾವು ಅಲ್ಲಿಂದ ಈಗ ಹೊಂಟೇವಿ ಈ ಸೈಡ್ ಇಂದ ಎಲ್ಪ ಅಂದ್ರ ಟ್ರೆಕ್ಕಿಂಗ್ ಕಡೆ ಟ್ರೆಕ್ಕಿಂಗ್ ಪಾಯಿಂಟ್ ಕಡೆ ಹೊಂಟೇವಿ ಈಗ ಇಲ್ಲಿಂದ ಗೈಡ್ ಬಂದಿದ್ದಾರೆ ಮತ್ತೆ ಒಂದ್ ಕಡೆ 7 ಮಂದಿನ ಆಡ್ ಮಾಡಿದಾರ ಬಟ್ ಏನಾತನ ನಾವ್ ಇಬ್ರು ಸೇರಿ 500 ರೂಪಾಯಿ ಕೊಟ್ವಿ 1,000 5 ಮಂದಿ ಆಗಿದ್ದೀವಿ ಆಕ್ಚುಲಿ ಇನ್ನಿಬ್ರು ಏನೋ ಡೀಲ್ ಮಾಡ್ಕೊಂಡಿದಾರ ಏನಂತ ಗೊತ್ತಿಲ್ಲ ಅಂದ್ರೆ ಈಗ ಬುಕ್ಕಿಂಗ್ 3 ಮಂದಿದಾಗಿತ್ತು ಅಂದ್ರೆ ಇಬ್ಬರು ಆಗಿದ್ದಿಲ್ಲ ಬಟ್ ಏನೋ ಇಲ್ಲಿ ಬುಕ್ಕಿಂಗ್ ಮಾಡ್ಕೊಂಡ್ರೆ ಏನೋ ಗೊತ್ತಿಲ್ಲ ಬಟ್ ಅವ್ರದ್ದು ಟೋಟಲ್ 7 ಮಂದಿ ಬಟ್ ನಮ್ ಕಡೆ 500 ರೂಪಾಯಿ ಮಾಡೋವ
ಟ್ರೆಕ್ಕಿಂಗ್ ಅಂತ ಕೊಟ್ಟು ಹೋಗಿ ಬಿಡ ಅಂತ ಹಿಂಗಾಗಿ ಬರೀ ಈಗ ಇಲ್ಲಿಂದ ಹೊಂಟೆ ಈಗ ಕರ್ಕೊಂಡು ಹೊಂಟಿದಾರ. ಪುಣ್ಯ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ ನಮ್ದ ಜೀಪ್ ಒಂದು ಇದ್ದಿಲ್ಲ. ಜೀಪ್ ಇಲ್ಲಾಂದ್ರೆ ಜೀಪ್ ಹೊರ ಕರ್ಕೊಂಡು ಹೋಗೋದಾಗಿತ್ತ. ನಾವು ಈಗ ಯಾವ ದಾರಿ ಬಂದ್ವಿ ಮತ್ತೆ ವಾಪಸ್ ಅದ ದಾರಿ ಹೊಂಟೇವಿ. ಅಲ್ಲಿಂದ ಎಲ್ಲೂ ಗಾಡಿ ಹಚ್ಚಿ ಮತ್ತೆ ಅಲ್ಲಿಂದ ಟ್ರೆಕ್ಕಿಂಗ್ ಮಾಡ್ಬೇಕಂತ. ಹಂಗಾಗಿ ಈ ಸೈಡ್ ಕರ್ಕೊಂಡು ಏನು ಈ ದಾರಿ ಬಿಡೋಕೆ ಕಾಣೋಲ್ಲ ಇದೆ. ನಾವು ಈಗ ನಿನ್ನೆ ರಾತ್ರಿ ಹಿಂಗೆ ಹೋದ್ವಿ, ಮತ್ತೆ ಈಗ ಬೆಳಗ್ಗೆ ಹಿಂಗೆ ಬಂದ್ವಿ, ಮತ್ತೆ ವಾಪಸ್ ಹಿಂಗೆ ಹೊಂಟೀವಿ. ಇಲ್ಲೇ ಒಳಗೆ ಹೋಗೋದೈತಿ, ಇಲ್ಲೇ ಒಳಗೆ ಕರ್ಕೊಂಡು ಹೋಗ್ತಿದಾರ. ಸರಿ ಇಲ್ಲಿಂದ ಒಳಗೆ ಹೋಗೋಣಂತ. ಇಲ್ಲಾರ ಮತ್ತೆ ಇಲ್ಲಿ ಗಾಡಿ ಹಚ್ಬೇಕ ಹಿಂಗೆ. ಇಲ್ಲೇನ ಪಾರ್ಕಿಂಗ್ ನಾನು ತಗೊಂಡೋಗ್ಬಿಡ ಹೇಳ್ತೀನಿ, ಗಾಡಿ ಮ್ಯಾಗ ಮಾಡ್ಬಿಟ್ಟು ಹೇಳ್ತೀನಿ. ನೋಡಿ ಪ್ಲಾಸ್ಟಿಕ್ ಅದಾವಿಲ್ಲ ಅಂತೇಳಿ ನಾವು ನಾಷ್ಟನೂ ಮಾಡಿದ್ದಿಲ್ಲ. ಆಕ್ಚುಲಿ ಬಡ ಅಲ್ಲೇ ಒಂದೊಂದು ಪುರಿ ತಿಂತೀನಿ. ಪಾಕೆಟ್ ಇಲ್ಲ, ಬಿಸ್ಕಿಟ್ ಅಂಡ್ ಗೈಸ್ ಸಮಥಿಂಗ್ ವಿಚ್ ನೋಡಿ ಮೇಡಮ್ ಕಡ್ಲಿಕ್ಕೆ ಅದಕ್ಕೆ ಸೈಡ್ ಜಿಗಾಡ್ ಬರೀ ಹಿಂಗೆ ಟ್ರೆಕ್ಕಿಂಗ್ ಮಾಡ್ಕೊಂತ ಹಾಕೊಂತೀವಿ. ಈಗ ನೀರೇ ಮಾಡ್ಲಿ ಪವರ್ ಬ್ಯಾಂಕ್ ಈಗ 9:10 ಆಗೈತಿ ಟೈಮ್. ಅವ್ರ ಪ್ರಕಾರ 11 ಅಂದ್ರೆ ನಾವು ಪೀಕ್ ಒಳಗಿರ್ಬೇಕ. ವ್ಯೂ ಚೆನ್ನಾಗಿತ್ತ, ಫಾಗ್ ಇರ್ಲಿಲ್ಲ ಅಂದ್ರೆ 1 half an hour ರೆಸ್ಟ್ ಕುಂತ ಮತ್ತೆ ಹೊರಗೆ ಬರೋದು. ಅಪ್ರಾಕ್ಸಿಮೇಟ್ಲಿ 1 o'clock ಬರ್ತೀವಿ ಅಂತ ಅನ್ಕೊಂಡೈತಿ. ಬರೀ ನೋಡು ಹಿಂದೇನೈತಿ ಒಳಗೆ ಹೊಂಟೇವಿ. ನೋಡ್ತಿರ್ಬೋದು ನೀವು ಹೇಳದ ಬೆಟ್ಟದಿಂದ ನೀರು ಜಾರಿ ಧುಮುಕುತ್ತಿದೆ. ಈ ಸಾಂಗ್ ಭಾಳ ಬರೋದೈತಿ ಬೆಳಗಿಂದ. ನೋಡಿ ನೀರದು ತುಂಬ್ಕೊಳ್ತಾರೆ ಇಲ್ಲೇ. ಆಕ್ಚುಲಿ ಅವ್ರ ಪಾಪ ನೀರು ಬಾಟ್ಲಿ ತಂದಿದ್ದಿಲ್ಲ. ನಾರ್ಮಲ್ ಸಾಂಗ್ಸ್ ಇಲ್ಲ ಅದೇ ನಾರ್ಮಲ್ ಸಾಂಗ್ ಅದ ಇನ್ನು ಹಂಗೆ ನಾರ್ಮಲ್ ಸಾಂಗ್ ಇಲ್ಲ. ಜಂಜಾಟದ ಹೋಗೋ ದಿನ ನಿನಗೆ ಉಳಿಯೋದು 3 ದಿನ. ಫುಲ್ ಟ್ರೆಕ್ಕಿಂಗ್ ಐತಿ, ಫುಲ್ ಅಪ್ ಏರತ್ತೀವಿ. ಎಲ್ಲ ಕಡೆ ನೀರು ಇಳತೈತಿ, ಹೊರಗೆ ಹಗರ್ಕೆ ಏರತ್ತೀವಿ. ನೀರು ಇಳತೈತಿ, ನೀರು ಕುಡಿಯುವಾಗ ದಮ್ ಮಾತಾಡೈತಿ. ನೋಡ್ರಿ ಎಲ್ಲ ಬಾಯ್ಸ್ ಹೊಂಟಿದಾರೆ ಮುಂದೆ. ಇನ್ನೂ 5-5.5 ಕಿಲೋಮೀಟರ್ ಐತಿ. ಇದೇನೈತಲ್ಲ ಈ ರೋಡ್, ಇದಿನ್ನೂ ನಾರ್ಮಲ್ ಐತಿ. ಇನ್ನೂ ಏನಂದ್ರೆ ಇದೊಂದು 5 ಕಿಲೋಮೀಟರ್ ಹಿಂಗೆ ಐತಂತೆ. ಮುಂದೆ 2 ಕಿಲೋಮೀಟ್ರ್ ಇನ್ನೂ ಅಪ್ಪ, ಇನ್ನೂ ಫುಲ್ ಅಪ್ ಐತಂತ ಈ ಟೈಪ್ ಅನ್ನೋ ಥರ ನಮ್ಮ ಟ್ರೆಕ್ಕಿಂಗ್ ಗೈಡ್. ಬರ್ರಿ ನೋಡ್ರಂತ ನೀರು ಕತ್ತಾತೀವಿ. ಒಂದೇ ಫ್ಲೋದಾಗ ಬಾ, ಅದು ಜಾಸ್ತಿ ಇದೆ ಮತ್ತಂಗಿಲ್ಲ. ಜಿಲ್ಲೆ ರೀಚರ್ಸ್ ಸಿಗ್ನಲ್ ಪ್ರಾಬ್ಲಮ್ ಐತಿ. ಈಗ ಅವ್ರಿಗೆ ಒಂದಿಬ್ಬರಿಗೆ ಇರುತ್ತೆ, ನಾವು ಅದ್ರಾಗ ಹೇಳ್ಕೊಂಡು ನೋಡ್ಕೊಂಡು ಹೊಂಟೇವಿ. ಯಾವ ಗ್ಯಾಪ್ನ ಹಿಂಗೆ ಐತಂತ ಗೊತ್ತಂಗಿಲ್ಲ. ತಿಗಣಿ ಹುಳ, ತಿಗಣಿ ಹುಳ ಸ್ವಲ್ಪ ನೋಡ್ಕೊಂಡಿರ್ಬೇಕು. ಆ್ಯಕ್ಚುಲಿ ನಾವು ಅದು ಹತ್ತಾವಂತ ಡೆಟಾಲ್ ತಂದಿದ್ವಿ. ಟಿಕೆಟ್ ಬರ್ದಾಗೆ ಬಿಟ್ಟು ದೊಡ್ಡ
ಕುರಿಂಜಲ್ಲಿ ಇನ್ನೂ 4 ಕಿಲೋಮೀಟರ್ ಐತಿ. ಫಸ್ಟ್ ಪಾಯಿಂಟಿಗೆ 3 ಕಿಲೋಮೀಟರ್ ನಡೆದೈತಿ. ಬಟ್ ನಾವು ಫಸ್ಟ್ ಪಾಯಿಂಟ್ ಹೋಗಿಲ್ಲ, ಸೆಕೆಂಡ್ ಪಾಯಿಂಟ್ ಹೋಗ್ತೀವಿ. ಇಲ್ಲಿ ಹೋಗೋಣ. ನೋಡ್ರಿ ಫಾರೆಸ್ಟ್ ಫುಡ್ ಆಕ್ಸಿಜನರ್, ಫಾರೆಸ್ಟ್ ಅಂದ್ರೆ ಫುಡ್ ಆಕ್ಸಿಜನರ್, ರೇನ್, ಇಕೋ ಬ್ಯಾಲೆನ್ಸ್, ಸಾಯಿಲ್ ಕನ್ಸರ್ವೇಷನ್, ಟೆಂಬರ್, ಸೇವ್ ಫಾರೆಸ್ಟ್, ಸೇವ್ ನೇಚರ್. ಆ್ಯಕ್ಚುಲಿ ನಾವು ಮುಂದೆ ಹೊಂಟೇವಿ. 3 ಮಂದಿ ಗೈಡ್ ಜೋಡಿ, ಇಬ್ಬರು ನಾವು ಮುಂದೆ ಹೊಂಟೇವಿ. ಮುಂದಂದ್ರೆ 3 ಮಂದಿ ಹುಡುಗರು ಗೈಡ್ ಜೋಡಿ, 3 ಮಂದಿ ಅವರು ಮುಂದೆ ಹೊಂಟ್ರ, ಮೇಡಮ್ ಅವ್ರು ಮುಂದೆ ಹೊಂಟ್ರ, ನಾನು ನಡುವಿದ್ದೀನಿ. ಇನ್ನು 3 ಮಂದಿ ನಮ್ಮ ಹಿಂದೆ ಅದಾರ. ಹಿಂಗೆ ಹೊಂಟ್ರೆ ಈಗ. ಆದರೆ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್, ಇನ್ನೂ ಎಕ್ಸ್ಪೀರಿಯನ್ಸ್ ಮಾಡೋದೈತಿ. ಬರ್ರಿ ನಿಮಗೆ ಹೋಗೋಣ. ಬಟ್ ಏನೈತಿ, ಸಾಂಗ್ ಹಿಂಗೆ ಹಚ್ಕೊಂಡು ಬರಬೇಕು ಬೇಡ್ರಿ. ಇದನ್ನಿಲ್ಲ, ಇಲ್ಲೆಲ್ಲ ಪಕ್ಷಿಗಳ ಸೌಂಡ್ ಬರ್ತಾವ. ನೆಕ್ಸ್ಟ್ ಲೆವೆಲ್ ಫೀಲಿಂಗ್ಸ್ ಅಂತ ಹೇಳ್ಬೋದು. ಇಲ್ಲಿ ದೊಡ್ಡ ಗಿಡ ಐತಿ, ಹ್ಯಾಪಿ ಡೇಂಜರ್ ಐತಿ. ಎಲ್ಲ ಕಡ್ದಾಗ್ಬಿಟ್ರೆ ಸೈಕ್, ದಟ್ಸ್ ಅ ರಾಂಗ್ ನಂಬರ್. ಹಿಂಗೆ ಈ ಪರಿ ಬಿದ್ದು ಬಿಡ್ತಾರೆ ಮಳೆಗಾಲಕ್ಕೆ. ಹಿಂಗೆ ಹೋಗ್ಬೋದು. ಬಟ್ ಇದು ರಿಟರ್ನ್ ಬರ್ತಾನ ಹೋಗ್ತಾ ಇದೆ ಪಾತ್. ರಿಟರ್ನ್ ಬರ್ತಾ ಈ ಪಾತಲ್ಲಿ ಬಂದು ಇಲ್ಲಿ ಜಾಯ್ನ್ ಆಗಿ ರಿಟರ್ನ್ ಬರ್ತಾ ಈ ಪಾತ್ ಈ ತರ ಬರ್ತೀವಿ. ಇನ್ನೂ 300 ಮೀಟರ್ ಮುಂದೆ ನೆಟ್ವರ್ಕ್ ಅವೈಲೇಬಲ್ ಪಾಯಿಂಟ್, ಡಿಸ್ಟೆನ್ಸ್ ಪೀಕ್ ಅಷ್ಟೇ 220. ಕಾಯ್ಸಿದ್ ನೋಡ್ರಿ, ಫಾಲ್ಸ್ ಅಂತಿದೆ. ಆ್ಯಕ್ಚುಲಿ ಮಳೆ ಇರ್ಲಾರ್ದಕ್ಕೆ ನೀರು ಬರತ್ತಿಲ್ಲ. ಇಲ್ಲೇ ಇದೆ ನೋಡಿ, ನೀರು ತುಂಬ್ಕೊಳ್ತಿದಾರ ಅಲ್ಲೇನ. ಗೈಸ್ ಇಲ್ಲೇ ನೀರದು ಸಿಗ್ತಾವೆ, ನೀರದು ಕುಡಿಯಾಕ ಬೇಕಂತ ತುಂಬ್ಕೋದೆ. ಈಗ ನಾನು ನೀರು ಕುಡ್ದೆ ತುಂಬ್ಕೊಂಡೆ. ಆ್ಯಕ್ಚುಲಿ ಇನ್ನೂ ಮಟ್ಟ ನೀರು ಕುಡಿದಿಲ್ಲ ನಾನು. ಈಗ ನೀರದು ತುಂಬ್ಕೊಳ್ಳೋಣಂತ, ತುಂಬ್ಕೊಂಡು ಮತ್ತೆ ಹಿಂಗೆ ಹೋಗೋಣಂತೆ. ಇದ ಮುಂದಿರೋದು ಬೇರೆ ಗ್ಯಾಂಗ್. ಅಲ್ಲೆಲ್ಲ ನೀರು ತುಂಬ್ಕೊಳತ್ತಾರ. ಬಟ್ ನಾನು ಸ್ಲೋಲಿ ಮುಂದೆ ಹೊಂತೀನಿ. ಆ್ಯಂಡ್ ಆಲ್ಸೋ ಇಲ್ಲೇ ನೆಟ್ವರ್ಕ್ ಬರತೈತಿ. ಲೀಚಸ್ ಕಟ್ಟಬಾರ್ದು. ನಾವು ಡೆಟಾಲ್ ತಗೊಂಬಂದೇವಿ ಇದ್ರ ಸಂಬಂಧನ, ಬಟ್ ಅಲ್ಲೇ ಬಿಟ್ಟು ಬಂದೇವಿ. ಬಟ್ ಇಲ್ಲಿ ಮಟ ಲೀಚಸ್ ಇನ್ಫೆಕ್ಷನ್ ಆಗಿಲ್ಲ ಅವ್ರದ್ದು ನಮ್ದು. ಸೊ ಲೆಟ್ಸ್ ಸಿ. ಈಗ ಇದು ಫಸ್ಟ್ ವ್ಯೂ ಗೈಸ್. ಏನು ಅಲ್ಲಿ ನೋಡೋಕೆ ಇಲ್ಲಿ ನೋಡೋಕೆ ಡಿಫ್ರೆನ್ಸ್ ಇದೆ. ಗೈಸ್ ಇದು ಮ್ಯಾಗೆ ಇನ್ನೂ ಹತ್ತಕ್ಕಾಗೋದಿಲ್ಲ ಅನ್ನೋರಿಗೆ ಇದು ಟ್ರೆಕ್ಕಿಂಗ್ ಪಾಯಿಂಟ್ ನೋಡ್ರಿ. ಹೆಂಗೆ ಫಸ್ಟ್ ಪಾಯಿಂಟ್ ಇದೆ ಸೈಕ್. ಇನ್ನು ಆ್ಯಕ್ಚುಲಿ 2 ಕಿಲೋಮೀಟರ್ ಹೋಗ್ಬೇಕು ನಾವು. ನೋಡಿ ಫಸ್ಟ್ ವ್ಯೂ ಪಾಯಿಂಟ್ ಹೆಂಗೈತಿ.